whole film, how you were treated, how you were respected, how you were cherished. ಅದು ಪತಿ ಫಸ್ಟ್ ಕ್ವೆಶ್ಚನ್. ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಸತ್ಯಜ್ಯೋತಿ ಫಿಲ್ಮ್ಸ್ ಮತ್ತು ಕಿಚ್ಚ ಕ್ರಿಯೇಷನ್ಸ್ ನಿರ್ಮಾಣದಲ್ಲಿ ಮೂಡಿ ಬಂದಿರುವ ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ 25ರಂದು ಕ್ರಿಸ್ಮಸ್ ಸಂದರ್ಭದಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ಗೆ ರೆಡಿ ಇದ್ದು, ಮಾರ್ಕ್ ಸಿನಿಮಾದ ಪ್ರಮೋಷನ್ನಲ್ಲಿ ನಟ ಸುದೀಪ್ ಬ್ಯುಸಿ ಇದ್ದಾರೆ. ಚೆನ್ನೈನಲ್ಲಿ ನಡೆದ ಮಾರ್ಕ್ ಈವೆಂಟ್ನಲ್ಲಿ ಭಾಗವಹಿಸಿದ ಕಿಚ್ಚನಿಗೆ ಅಲ್ಲಿನ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಕಿಚ್ಚ ಗರಂ ಆಗಿದ್ದಾರೆ. ಮಾರ್ಕ್ ಸಿನಿಮಾದಲ್ಲಿ ಮಾಸ್ ಡೈಲಾಗ್ಗಳಿವೆ. ಇಲ್ಲಿ ನೀವು ಹೀರೋಯಿನ್ಗಳನ್ನ ಸೈಡ್ ಲೈನ್ನಲ್ಲಿ ಕೂರಿಸಿದ ಹಾಗೆ ಸಿನಿಮಾದಲ್ಲಿಯೂ ಹೀರೋಯಿನ್ಗಳಿಗೆ ಡೈಲಾಗ್ ಕೊಡದೆ ಸೈಡ್ ಲೈನ್ ಮಾಡಿದ್ದೀರಾ ಎಂದು ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಕಿಚ್ಚ ಸುದೀಪ್ ಅವರು, ನೀವು ಕೇಳಿದಂತೆ ಯಾರೂ ಕೂಡ ನಮ್ಮ ಸೆಟ್ನಲ್ಲಿ ಈ ರೀತಿಯಾಗಿ ಒಂದು ಪ್ರಶ್ನೆಯೂ ಕೇಳಿಲ್ಲ. ಅವರನ್ನ ಯಾಕೆ ಕೊನೆಯದಾಗಿ ಕರೆಯುತ್ತೀರಾ ಎಂದು ಕೇಳಿಲ್ಲ. ಹೀಗಾಗಿ ನಮ್ಮ ಸಿನಿಮಾ ಚೆನ್ನಾಗಿ ಬಂದಿದೆ ಎಂದಿದ್ದಾರೆ. ಅದಾದ ಬಳಿಕ ಸುದೀಪ್ ತಾವು ಕೂತಿದ್ದ ಕುರ್ಚಿಯಿಂದ ಎದ್ದು ಸೈಡ್ ಲೈನ್ನಲ್ಲಿ ಕೂತಿದ್ದ ನಟಿಯರನ್ನ ಕರೆದು ಅವರು ಕೂತಿದ್ದ ಚೇರ್ ಬಿಟ್ಟುಕೊಟ್ಟಿದ್ದಾರೆ. ನಂತರ ಕಿಚ್ಚ ಸುದೀಪ್ ಉದ್ದೇಶಪೂರ್ವಕವಾಗಿ ನಾವು ನಟಿಯರನ್ನ ಕೊನೆಯಲ್ಲಿ ಕೂರಿಸಲಿಲ್ಲ, ಇದು ಆಗಿದೆ ಅಷ್ಟೇ. ನಾವು ಸೆಲೆಬ್ರೇಷನ್ಗೆ ಬಂದಿದ್ದೇವೆ ಎಂದ್ರೆ ಸೆಲೆಬ್ರೇಷನ್ ಮಾಡಬೇಕು, ನೀವು ಈ ರೀತಿಯಾಗಿ ಕೇಳೋದು ತಪ್ಪು ಎಂದಿದ್ದಾರೆ. ಯಾರ ಮೈಂಡ್ನಲ್ಲೂ ಅನ್ಕಂಫರ್ಟಬಲ್ ಫೀಲ್ ಇಲ್ಲ. ನಮ್ಮ ಸೆಟ್ನಲ್ಲಿ 1% ಯಾರೂ ಕೂಡ ಏನಾಯ್ತು ಗೊತ್ತಾ ಅಂತ ಮಾತನಾಡಿಲ್ಲ. ಈ ಥರ ಮಾಡಬಾರದು ಎಂದು ಕಿಚ್ಚ ಖಡಕ್ಕಾಗಿ ಉತ್ತರಿಸಿದ್ದಾರೆ. ಇನ್ನು ಹೀರೋಯಿನ್ಗಳಿಗೆ ಮೈಕ್ ನೀಡಿ ನಿಮಗೆ ಎಷ್ಟು ಗೌರವ ಕೊಟ್ಟಿದ್ದಾರೆ, ಎಷ್ಟು ಸಂಭ್ರಮಿಸಿದ್ದಾರೆ ಸೆಟ್ನಲ್ಲಿ ಎಂದು ತಿಳಿಸಿ ಎಂದು ಹೇಳಿದ್ದಾರೆ. ಇದು ನನ್ನ ಪ್ರಶ್ನೆ ಎಂದು ಕೂಡ ಕೇಳಿದ್ದಾರೆ. ಇದಕ್ಕೆ ಅಲ್ಲಿ ಕೂತಿದ್ದ ಗಣ್ಯರು ಚಪ್ಪಾಳೆ ತಟ್ಟಿದ್ದಾರೆ. ಇನ್ನು ಆ ಬಳಿಕ ಸುದೀಪ್ ಕೊನೆಯಲ್ಲಿ ಕೂತಿದ್ದಾರೆ. ಇನ್ನು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತಿದೆ. ಕಿಚ್ಚನ ಖಡಕ್ ಆನ್ಸರ್ಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ.